ಭೀಮ್ ಧ್ವನಿ ನ್ಯೂಸ್ಗೆ ಸ್ವಾಗತ. ಧಾರವಾಡ ಜಿಲ್ಲೆಯ ಸೌದತ್ತಿ ನಗರ ಸುದ್ದಿ. ಲೋಕಾಪುರ ಧಾರವಾಡ ರೈಲ್ವೆ ಮಾರ್ಗಕ್ಕಾಗಿ ಸತತ ಹೋರಾಟ ಮಾಡುತ್ತಿರುವ ಕುತ್ಬುದ್ದೀನ್ ಕಾಜಿ ಅವರು ದೇಶದಾದ್ಯಂತ ಮಾತ್ರವಲ್ಲ, ಕರ್ನಾಟಕ ಹೋರಾಟದ ಇತಿಹಾಸದಲ್ಲೂ ಕೂಡ ಹೊಸ ಅಧ್ಯಾಯ ಬರೆದಿದ್ದಾರೆ. ಜನವರಿ 22ರಿಂದ ಸೌದತ್ತಿಯಲ್ಲಿ ಸತ್ಯಾಗ್ರಹ ಆರಂಭಿಸಿದ ಕಾಜಿ ಅವರು ಜಾತಿ ಧರ್ಮ ಲೆಕ್ಕಿಸದೆ ಪರಶುರಾಮನ ವೇಷ ಧರಿಸಿ ಸೌದತ್ತಿ ಯಲ್ಲಮ್ಮನ ದರ್ಶನ ಪಡೆದು ಹೋರಾಟಕ್ಕೆ ಚಾಲನೆ ಕೊಟ್ಟಿದ್ರು. 9ನೇ ದಿನ ಪಂಚ ಪಾಂಡವರ ಮುಖಾಂತರ ಸತ್ಯಾಗ್ರಹ ಕೊನೆಗೊಳಿಸಿ ದೇಶದಲ್ಲಿ ವಿನೂತನ ಮಾದರಿ ಸೃಷ್ಟಿಸಿದ್ದಾರೆ. ಜಾತಿ ಧರ್ಮಕ್ಕೆ ದೂರ, ಮಾನವ ಕುಲಕ್ಕೆ ಮುಂದು ಎಂದು ಪಾದಯಾತ್ರೆ ಮಾಡಿ ಕೆಲವು ಟೀಕೆ ಟಿಪ್ಪಣಿಗಳ ಕಿವಿ ಹಾಕದೆ ಮಾನವೀಯ ಸೌಲಭ್ಯಕ್ಕೆ ಆದ್ಯತೆ ಕೊಟ್ಟಿದ್ದಾರೆ. ಇಡೀ ಜಿಲ್ಲಾದ್ಯಂತ ಜನ ಇಂದು ವಾಂಗ್ಮಯ ಇತಿಹಾಸಕ್ಕೆ ಮುನ್ನಡೆ ಎಂದು ಮೆಚ್ಚುತ್ತಿದ್ದಾರೆ. ಕುತ್ಬುದ್ದೀನ್ ಕಾಜಿಗೆ ನಮ್ಮ ವಿಶೇಷ ನಮನಗಳು. ಸುರಕ್ಷಿತ ಅಂತರವಿರಲಿ ಅಂತ ಏನ್ ಬರೀತಿದ್ರು, ಅದರ ಬದಲಿ ಪ್ರಾಣಿಗಳ ಮೇಲೆ ಕರುಣೆ ತೋರಿಸಿ ಅಂತ ಬರೆಯುವಂತ ಪ್ರಸಂಗ ಯಾಕೆ ಬಂದ್ರೆ ಗಾಡಿ ಕುಡಿಯು ತುಂಬ ಅಂತ ಆ ಪ್ರಮಾಣದ ಜನ ಅಡ್ಡಾಡಕತ್ತಾರ. ನಮ್ಮ ಕರ್ನಾಟಕದೊಳಗ ದೊಡ್ಡ ಪ್ರಮಾಣದ ಟ್ರಾಫಿಕ್ ಹೆಚ್ಚಾಗೈತಿ. 16 ಲೆಕ್ಕ ತಗೊಳಕ್ ಹೋಗ್ರಿ. 2026 ಎಷ್ಟು ಜನ ಪ್ರಯಾಣ ಮಾಡತ್ತಾರು, ಎಷ್ಟು ಟ್ರಾಫಿಕ್ನ ಸಮಸ್ಯೆ ಆಗೈತಿ ಅನ್ನೋದನ್ನ ಮನಗಂಡು ಈ ರೈಲ್ವೆ ಇದಕ್ಕೆ ಮಂಜೂರಾತಿ ಕೊಡಬೇಕಾದ ಅವಶ್ಯಕತೆ ಐತಿ ಅಂತ ತಿಳ್ಕೊಂಡ ನಾನು ಇವತ್ತ ಹೇಳುತ್ತಾ, ಈಗ ನಮ್ಮ ಜಮೀನನ್ನ ಕೇಂದ್ರ ಸರ್ಕಾರಕ್ಕೆ ರಾಜ್ಯ ಸರ್ಕಾರ ಪುಕ್ಕಟ್ಟಾಗಿ ಕೊಡ್ತದ ಮತ್ತು ಖರ್ಚಿನ ವೆಚ್ಚಿನ ಅಂದ್ರೆ ಒಂದು 2,600 ಕೋಟಿ ರೂಪಾಯಿ ಅವ್ರು ಕೊಡ್ತಾರಂದ್ರೆ ಅದರೊಳಗೆ 50% ಹಣನು ರಾಜ್ಯ ಸರ್ಕಾರ ಕೊಡ್ತೈತಿ. ಆ ಮಾರ್ಗ ಅನುಷ್ಠಾನದಿಂದ ಬರುವಂತ ಲಾಭ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ. ದಯವಿಟ್ಟು ನಿಮ್ಗೆ ಯಾವುದೇ ಗೋಜಿ ಇಲ್ಲ. ಮಾನ್ಯ ಪ್ರಧಾನಮಂತ್ರಿ ಮೋದಿಜಿ ಅವರಿಗೆ ನಿಮಗೆ ಕೈ ಮುಗಿದು ಕೇಳ್ತೀನಿ, ಕೇಂದ್ರ ಸರ್ಕಾರಕ್ಕೆ ಹೊರೆ ಇಲ್ಲೇ ಇಲ್ಲ ಸರ್, ಒಪ್ಕೋತೀರಿ? ಮತ್ತ ಆರಾಮ್ಲಿಂದ ನೀವು ಈ ಯೋಜನೆ ಅನುಷ್ಠಾನಕ್ಕೆ ತರ್ರಿ ಮಾನ್ಯ ಪ್ರಧಾನಮಂತ್ರಿ ಅವರೇ ಅಂತ ಹೇಳಿ ನಾ ಕೈ ಮುಗಿದು ಅವರನ್ನ ಕೇಳ್ಕೊಂಡು ಈ ಹೋರಾಟ ಇಲ್ಲಿಗೆ ಮುಗಿಯಿಲ್ಲ. ಇವರು ಅನುಷ್ಠಾನಗೊಳಿಸಿದ್ರೆ ರಾಜ್ಯ ಸರ್ಕಾರದಿಂದ ಭೂಮಿ ತಗೊಳ್ಳುವ ಕೆಲಸನೂ ನಾವು ಮಾಡಬೇಕು ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಡುವಂತ ಅರ್ಧ ಹಣನು ನಾವು ಪ್ರಯತ್ನ ಮಾಡಬೇಕು, ಕೊಡಿಸ್ಬೇಕು. ಅದನ್ನು ಹೋರಾಟ ಐತಿ. ಅದಕ್ಕೆ ದಯವಿಟ್ಟು ಮತ್ತು ಪ್ರಧಾನಮಂತ್ರಿ ಮೋದಿ ಅವರು ಬಹಳಷ್ಟು ಪ್ರಗತಿ ಪರ ಚಿಂತಕರದಾರ, ಪ್ರಗತಿನೂ ಮಾಡ್ಯಾರ. ಅದರಂತೆ ನಮ್ಮ ಭಾಗದ ಸೌದತ್ತಿ ಯಲ್ಲಮ್ಮನ ಭಕ್ತರು, ಸಿರಸಂಗಿ ಕಾಳಮ್ಮನ ಭಕ್ತರು, ಶಬರಿ ಕೊಳ್ಳದ ಭಕ್ತರು, ಗೊಡಚಿ ವೀರಭದ್ರೇಶ್ವರ ಭಕ್ತರಿಗೆ ಅನುಕೂಲ ಮಾಡಿ ಕೊಡ್ತಾರ ಅಂತ ನಂಬಿಕೆಯಿಂದ ನಾ ಈಗ ಸತ್ಯಾಗ್ರಹ ಕೂತಾಗ ಬಹಳಷ್ಟು ಜನ ಇದಕ್ಕೆ ಬೆಂಬಲ ಮಾಡ್ಯಾರ. ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಈಗ ಆಮೇಲೆ ಈ ವಿಷಯ ಪಾಂಡವರದು ಮತ್ತು ನಮ್ಮ ಪರಶುರಾಮ ಅವ್ರದ್ದು ಮಾಡೋಣ. ಅದಕ್ಕೆ ಅವರು ಬಂದಾರಂದ ಮೇಲೆ ತಾವು ಏನ್ ಹೇಳ್ತಿರಲ್ಲ ಅದರ ಮೇಲೆ ಅವರು ಮಾತಾಡ್ತಾರೆ. ಅದಕ್ಕೆ ದಯವಿಟ್ಟು ಒಂದು ಪಾಸಿಟಿವ್ ಅಂದ್ರೆ ಮಾಡೇ ಕೊಟ್ಟೇವು ಅನ್ನುವಂತ ಒಂದು ದೃಢ ಸಂಕಲ್ಪವನ್ನ, ಒಂದು ಅಚಲ ನಿರ್ಧಾರವನ್ನ ನೀವು ಪ್ರಕಟಿಸಿ ಸಾಹೇಬ್ರ ಅಂತ ಹೇಳಿ ನಿಮಗೆ ಕೈ ಮುಗಿದು ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಕೊಟ್ಟು ತಮಗೆ ಮಾತನಾಡಲಿಕ್ಕೆ ಅವಕಾಶ ಕೊಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ರೈಲ್ವೆ ಹೋರಾಟಕ್ಕೆ ಸೌದತ್ತಿ ಯಲ್ಲಮ್ಮನ ಭಕ್ತರಿಗೆ ಆಗುವ ಯಾವ ಕೆಲಸ ಮಾಡುವ ಅಧಿಕಾರಿಗಳ ಬೆನ್ನಿಗೆ ನಾವು ಇರ್ತೇವೆ, ಕೆಲಸವನ್ನು ನಾವು ಮಾಡ್ತೇವೆ. ನಿನ್ನ ಕೆಲಸ ಇವತ್ತಿಗೆ ಮುಗಿತೇವೆ. ಎದ್ದೇಳು ಭೀಮ ಸೋಮ, ಎದ್ದೇಳಿಸಿ ಸೋಮ ಭೀಮ. ಇದೇ ನನ್ನ ಆದೇಶ. ಈ ಪರಶುರಾಮನೇ ಆದೇಶ ಇರುವಾಗ ನಿನ್ಯಾವ ಆದೇಶ ನನಗೆ ಲೆಕ್ಕಕ್ಕಿಲ್ಲ. ಎದ್ದೇಳು ಭೀಮ, ಹೊತ್ತುಕೊಂಡು ಹೋಗಲು ತಾಯಿಯ ಆಜ್ಞೆಯಂತೆ. ಪರಶುರಾಮನೇ, ನಿನ್ನ ಆಜ್ಞೆಯಂತೆ ಈ ನನ್ನ ಭಕ್ತನನ್ನು ಈಗಲೇ ಕರೆದುಕೊಂಡು ಹೋಗುತ್ತೇನೆ. ನನಗೆ ಅಪ್ಪನೆಯನ್ನು ಕೊಡುವಂತವನಾಗು. ಎಲ್ಲವೂ ಪಾಂಡವರ ಈ ಕುತುಬುದ್ದೀನ್ ಕಾಜಿ ಅವರನ್ನು ಕರೆದುಕೊಂಡು ಹೋಗೋಣ, ನಡೆಯುವಂತವರಾಗಿರಿ. ಅದೇ ರೀತಿ ಪರಶುರಾಮನನ್ನು ಕರೆದುಕೊಂಡು ಹೋಗೋಣ, ನಡೆಯುವಂತವರಾಗಿರಿ.
ನಮಸ್ಕಾರ. ರೈಲ್ವೆ ಮಾರ್ಗಕ್ಕೆ ಯಲ್ಲಮ್ಮನ ರೈಲ್ವೆ ಮಾರ್ಗಕ್ಕೆ ಯಲ್ಲಮ್ಮನ ರೈಲ್ವೆ ಮಾರ್ಗಕ್ಕೆ ಯಾವತ್ತು ಬಂಧುಗಳು, ಇವತ್ತು ಇಲ್ಲಿ ಸೇರಿರ್ತಕ್ಕಂಥ ನಾಗರಿಕರೇ, ಈಗ ಇಲ್ಲಿ ಬಂದಂಥವ್ರಿಗೆ ಇನ್ನೂ ಸ್ವಲ್ಪ ಹೊತ್ತ ಇವತ್ತ